ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮಸಾಲೆ ಚಿತ್ರಾನ್ನ ಮಾಡೋಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ, ಸ್ವಲ್ಪ ಕಾಯಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ತಲೇ ರುಬ್ಕೊಂಬರ್ತೀನಿ. ಅದು ರುಬ್ಕೊಂಬಂದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೀಜ ಸ್ವಲ್ಪ ಕೆಂಪಾದ್ಮೇಲೆ ಕಡಲೆಬೇಳೆ ಅದು ಕೆಂಪಾಗಬೇಕು. ಅದು ಕೆಂಪಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಸಾಲ ಚಿತ್ರಾನ್ನ ರೆಡಿ. ಯಾವಾಗಲೂ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿತ್ತು ಅಂದರೆ ಇದನ್ನೊಂದು ಸಲ ಟ್ರೈ ಮಾಡಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕರ್ಬೂಜ ಹಣ್ಣಿತ್ತು, ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಒಂದು ಜ್ಯೂಸರ್ ಜಾರ್ಗೆ ಮಸ್ಕ್ ಮೆಲನ್ ಮತ್ತು ಸ್ವಲ್ಪ ಹಾಲು ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಗ್ಲಾಸಿಗೆ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಸ್ಕ್ ಮೆಲನ್ ರೆಡಿ. ಇವಾಗ ಬ್ರೇಕ್ಫಾಸ್ಟ್ ಬಂದು ಮಸಾಲ ಚಿತ್ರಾನ್ನ ಮತ್ತು ಮಸ್ಕ್ ಮೆಲನ್ ಜ್ಯೂಸು. ಹಾಗೆ ಮಧ್ಯಾಹ್ನ ನಾನು ಸ್ವಲ್ಪ ಕಡಲೆ ಬೀಜದ ಚಿಕ್ಕಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ 1 ಬೌಲ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ. ಮೇಲ್ಗಡೆ ಸಿಪ್ಪೆ ಬಿಟ್ಕೊಬೇಕು, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕಡಲೆ ಬೀಜ ಎಲ್ಲ. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಸಿಪ್ಪೆ ಎಲ್ಲ ಬಿಟ್ಕೊತಿದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಲೈಟಾಗಿ ಅದು ಕಡಲೆ ಬೀಜದ ಕಲರ್ ಚೇಂಜ್ ಆಗಿದೆ. ಈ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಸ್ಕಿನ್ನೆಲ್ಲ ರಿಮೂವ್ ಮಾಡಬೇಕು. ಕಡಲೆ ಬೀಜದ ಸ್ಕಿನ್ನೆಲ್ಲ ಅದು ಚೆನ್ನಾಗಿ ಕೈಯಲ್ಲಿ ಸಿಪ್ಪೆ ಬಿಡಿಸ್ಕೋಬೇಕು. ಅದು ಬಿಡಿಸ್ಕೊಂಡ್ಮೇಲೆ ಈ ರೀತಿ ಇದು ಬಜ್ಜಿ ಬೇಯಿಸೋದು ಜಲ್ದ್ರೆ ಇರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ಹಿಂಗೆ ಮಾಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಪುಡಿ ಎಲ್ಲ ಬೀಳುತ್ತೆ, ನೀಟಾಗಿ ಬೀಳುತ್ತೆ. ಹಾಗೆ ಸ್ವಲ್ಪ ಪುಡಿಯಾಗಿರುತ್ತಲ್ಲ ಕಡಲೆ ಬೀಜ, ಸ್ಮ್ಯಾಶ್ ಮಾಡಬೇಕಾದ್ರೆ ಅದು ಸಹ ಸ್ವಲ್ಪ ಬೀಳುತ್ತೆ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನು ಕುಟ್ಕೋಬೇಕು. ಒಂದು ಕಲ್ಲಲ್ಲೋ ಇಲ್ಲಾಂದರೆ ಲಟ್ಟಣಿಗೆ ಇರುತ್ತಲ್ಲ, ಲಟ್ಟಣಿಗೆಲ್ಲೋ ಏನತ್ರಲ್ಲಾದರೂ ಅದನ್ನು ಕಡಲೆ ಬೀಜನ ಪುಡಿ ಮಾಡ್ಕೋಬೇಕು. ನೀಟಾಗಿ ಕುಟ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಕುಟ್ಕೋಬೇಕು. ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾವು ಚಿಕ್ಕವ್ರು ಇರಬೇಕಂದ್ರೆ ನಮಗೆ ₹1ಗೆ 2 ಕೊಡ್ತಿದ್ರು. ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ನೋಡಿ, ಚೆನ್ನಾಗಿ ನಾನು ಪುಡಿನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಕಪ್ಪಲ್ಲಿ ಕಡಲೆ ಬೀಜನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಹಾಕ್ಕೋಬಾರ್ದು, ಹಾಗೆ ಮೆಲ್ಟ್ ಆಗಬೇಕು. ಬೆಲ್ಲ ತುರಿದಿರ್ತೀವಲ್ಲ, ಈಸಿಯಾಗಿ ಮೆಲ್ಟ್ ಆಗುತ್ತೆ. ನೋಡಿ, ಮೆಲ್ಟ್ ಆಗ್ತಿದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ನಾನು 1 ಡ್ರಾಪು ಸಹ ನೀರು ಹಾಕಿಲ್ಲ ಇದಕ್ಕೆ. ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾನ್ ಸ್ಟಿಕ್ ಆದರೆ ತಳ ಹಿಡಿಯಲ್ಲ, ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ತಳ ಹಿಡಿಯುತ್ತೆ. ಕೈ ಆಡ್ತಾ ಇರಬೇಕು. ನೀವು ಪೂರ್ತಿ ಚಿಕ್ಕಿ ಮಾಡೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಮೆಲ್ಟ್ ಆಗ್ತಿದೆ ಅಂದಾಗ, ಈ ಕನ್ಸಿಸ್ಟೆನ್ಸಿ ಬಂದಾಗ, ಸ್ವಲ್ಪ ಮೆಲ್ಟ್ ಆಗಿದೆ, ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ ಅಂದಾಗ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಿದ್ದೀನಿ ನಾನು. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಕೆಲವರು ಸ್ವಲ್ಪ ಸೋಡಾನು ಸಹ ಹಾಕ್ತಾರೆ. ನಾನು ಇದಕ್ಕೆ ಸೋಡಾ ಬಳಸಿಲ್ಲ. ನಿಮಗೆ ಬೇಕು ಅಂದರೆ ಕ್ರಿಸ್ಪಿನೆಸ್ ಬೇಕು ಅಂದರೆ ಹಾಕ್ಕೊಳ್ಳಿ, ಹಾಗೇನೂ ಕೂಡ ಕ್ರಿಸ್ಪಿಯಾಗಿರುತ್ತೆ. ಕೆಲವರು ಸ್ವಲ್ಪ ಹಾಕ್ಕೊತಾರೆ, ನಿಮಗೆ ಬೇಕು ಅಂದರೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು ಬೌಲ್ಗೆ ತಣ್ಣೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಕೆಳಗೆ ಹೋಗಿ ಕುತ್ಕೋಬೇಕು. ಹಾಗಿದ್ರೆ ಕರೆಕ್ಟಾಗಿದೆ ಪಾಕ ಅಂತ. ನಿಮಗೆ ಪಾಕ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಬರ್ಫಿ ಕರೆಕ್ಟಾಗಿ ಬರೋಲ್ಲ. ಇವಾಗ ನನಗೆ ಪಾಕ ಕರೆಕ್ಟಾಗಿ ಬಂದಿತ್ತಲ್ಲ, ಈಗ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಕಡಲೆ ಬೀಜನ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು 1 ನಿಮಿಷ ಹುರ್ಕೋಬೇಕು. ಆ ಪಾಕ ಎಲ್ಲ ಗಟ್ಟಿ ಆಗುತ್ತೆ. ಗಟ್ಟಿ ಆಗಿ ತಿರ್ಗಾ ನೀರು ಬಿಟ್ಕೋಬೇಕು, ಅದು ಬೆಲ್ಲದ್ದು ಸ್ವಲ್ಪ. ಇವಾಗ ನೋಡಿ, ಒಂದು 50 ಸೆಕೆಂಡ್ಸ್ ಆದಮೇಲೆ ನೋಡಿ ಸ್ವಲ್ಪ ನೀರು ತ್ಯಾವ ಆಗಿದೆ, ನೀರಿನ ಅಂಶ ಬಿಟ್ಕೊಂಡಿದ್ದೆ ಬೆಲ್ಲದ್ದು. ಇವಾಗ ಅಷ್ಟೊತ್ತಿಗೆ ನಾನು ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊತಿದ್ದೀನಿ. ಈಗ ತುಪ್ಪದ ಸವರಿ ಇಟ್ಕೊಂಡು ಏನು ಮಾಡಿ ಇಟ್ಕೊಂಡಿರ್ತೀನೋ ಇಮಿಡಿಯೇಟಾಗಿ ಹಾಕ್ಕೋಬೇಕು. ನೋಡಿ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಈಗ ಇಮಿಡಿಯೇಟಾಗಿ ಹಾಕ್ಕೊಂಡು ನಾನು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ.
ಇದನ್ನು ನೀವು ಬೇಕಾದರೆ ಅಪ್ ಟು 10 ಡೇಸ್ವರೆಗೂ ಆರಾಮಾಗಿ ಇಟ್ಕೋಬೋದು. ಸಖತ್ತಾಗಿರುತ್ತೆ ಟೇಸ್ಟು. ನಿಮಗೆ ಫಸ್ಟ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಒಂದು ಚಿಕ್ಕ ಜಾಮೂನ್ ಬೌಲ್ ಬರುತ್ತಲ್ಲ, ಅದರಲ್ಲಿ ಒಂದು ಚಿಕ್ಕ ಜಾಮೂನ್ ಬೌಲಲ್ಲಿ 1 ಕಪ್ ಕಡಲೆ ಬೀಜ, 1 ಕಪ್ ಬೆಲ್ಲನ ತುರಿದಿಟ್ಕೊಂಡು ಟ್ರೈ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ನೇ ಸಲ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಅನ್ನೋದು. ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮಕ್ಳಿಗಂತೂ ಈವ್ನಿಂಗ್ ಸ್ನ್ಯಾಕ್ಸು. ಇದು ಪ್ರೋಟೀನ್ ಕಡಲೆ ಬೀಜ ಆಗಿರೋದ್ರಿಂದ ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ. ಇದನ್ನು ಮಾಡಿಕೊಡಿ ಮಕ್ಕಳಿಗೆ. ಅವರು ಸ್ನ್ಯಾಕ್ಸ್ ಕೇಳಿದಾಗ ಹೊರ್ಗಡೆದು ಚಿಪ್ಸು ಅದೆಲ್ಲ ಕೊಡೋ ಬದಲು ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಒಂದು ಸ್ವಲ್ಪ ಸಮಾಧಾನವೂ ಇರುತ್ತೆ, ಮನೆಯಲ್ಲೇ ಮಾಡಿಕೊಟ್ಟಿದ್ದೀವಲ್ಲ ಅಂದ್ಬಿಟ್ಟು. ನೋಡಿ, ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಬೌಲ್ನ ತೊಗೊಂಡು ಅದನ್ನು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಒಂದೇ ಲೆವೆಲಿಗೆ ಬರೋಕ್ಕೋಸ್ಕರ ಈವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು 1-2 ಅವರ್ಸ್ ಬಿಟ್ಬಿಡಬೇಕು. ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಅವಾಗೇನಾದರೂ ನೀವು ಕಟ್ ಮಾಡೋಕೆ ಹೋಯ್ತು ಅಂದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. 1-2 ಅವರ್ಸ್ ಬಿಟ್ಟ ಮೇಲೆ ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಂದು 5 ಅವರ್ಸ್ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಆವಾಗ ನೀಟಾಗಿ ನಾವು ಹೇಗೆ ಕಟ್ ಮಾಡಿರ್ತೀವೋ ಹಾಗೆ ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ. ಕ್ರಿಸ್ಪಿಯಾಗಿರುತ್ತೆ. ಸೋಡಾ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಸೋಡಾ ಹಾಕಿಲ್ಲ ಅಂದ್ರೂ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಇವಾಗ ಮತ್ತೆ ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ವಲ್ಪ ಹಸಿ ಅವರೆಕಾಳಿತ್ತು ಅಂದ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಹಸಿ ಅವರೆಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಉಪ್ಸಾರು ಮಾಡೋಕ್ಕೆ ಅಂದ್ಬಿಟ್ಟು ನಾನು ಈ ಕಡೆ ಉಪ್ಸಾರಿಗೆಲ್ಲ ರುಬ್ಬಿ ಈ ಕಡೆ ಬೇಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ. ಈ ಕಡೆ ನಾನು ಎಗ್ ಬುರ್ಜಿ ಮಾಡೋಕ್ಕೆ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ನಮ್ಮ ಸೈಡೆಲ್ಲ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಡ್ತಾರೆ, ಖಾರ ಮಾಡಲ್ಲ ಉಪ್ಸಾರಿಗೆ. ಈಗ ರೈಸ್ ಆಯಿತು. ಇವಾಗ ರೈಸ್ನ ಪಕ್ಕಕ್ಕೆ ಇಳಿಸ್ಬಿಟ್ಟು ಈಗ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಎಗ್ ಬುರ್ಜಿಗೆ ನಾನು ಮಸಾಲೆ ಎಲ್ಲ ಹಾಕಲ್ಲ, ಸಿಂಪಲಾಗಿ ಮಾಡ್ಕೊತೀನಿ. ಸಿಂಪಲಾಗಿ ಮಾಡಿದ್ರೇ ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ಮಸಾಲ ಪೌಡರ್ಸ್ ಏನೂ ಯೂಸ್ ಮಾಡಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಮೊಟ್ಟೆನ ಒಡೆದು ಹಾಕ್ಕೊತೀನಿ. ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಾನು ಇಷ್ಟೇ ಸಿಂಪಲಾಗೇ ಎಗ್ ಬುರ್ಜಿ ಮಾಡೋದು. ಎಗ್ ಕುಕ್ ಆಗೋವರೆಗೂ ಫ್ರೈ ಮಾಡಿದ್ರೆ ಎಗ್ ಬುರ್ಜಿ ರೆಡಿ. ಇವಾಗ ಮೊಟ್ಟೆ ಹೊಡಿಯೋಕ್ಕೋಸ್ಕರ ನನ್ನ ಮಗ ಬಂದಿದ್ದಾನೆ. ಅವನಿಗೆ ಮೊಟ್ಟೆ ಏನಾದರೂ ಎಗ್ ಬುರ್ಜಿ ಮಾಡ್ತಿದ್ದೀವಿ ಇಲ್ಲ ಆಮ್ಲೆಟ್ ಮಾಡ್ತಿದ್ದೀವಿ ಅಂದರೆ ಅವನ ಹತ್ರನೇ ಮೊಟ್ಟೆ ಹೊಡಿಸ್ಬೇಕು. ಅವನು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ನಾನು ಮಾಡಿಸ್ತಾ ಇರ್ತೀನಿ. ಏನಾದರೂ ಅವನ ಕೈಲಿ ಏನಾಗುತ್ತೋ ಅದನ್ನು ಮಾಡಿಸ್ತಿರ್ತೀನಿ. ಆವಾಗ ಅವನಿಗೂ ಖುಷಿಯಾಗುತ್ತೆ, ಅವನಿಗೂ ಕಲ್ತ್ಕೊಂಡಂಗೆ ಆಗುತ್ತೆ. ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಕಲ್ತ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಎಗ್ ಏನಾದರೂ ಹೊಡಿಯೋದಿತ್ತು ಅಂದರೆ ಅವನ್ನ ಕರಿತೀನಿ. ಈಗ ಎಗ್ ಬುರ್ಜಿ ರೆಡಿ ಆಯಿತು. ಇವಾಗ ಊಟ ಬಂದು ಉಪ್ಸಾರು, ರೈಸು ಮತ್ತು ಎಗ್ ಬುರ್ಜಿ. ಇವಾಗನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಅಡುಗೆ ಬಂದುಬಿಟ್ಟು ಉಪ್ಸಾರು ಮಾಡಿದ್ದೆ, ಹಸಿ ಅವರೆಕಾಳಿತ್ತು ಅಂದ್ಬಿಟ್ಟು ಉಪ್ಸಾರು, ರೈಸು ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ಊಟ ಎಲ್ಲ ಆಯಿತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.